ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ವಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡಿಗಾಲ ಗ್ರಾಮದಲ್ಲಿ ನೆಲೆಸಿ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಇತಿಹಾಸ ಪ್ರಸಿದ್ಧ ಶ್ರೀ ದೇವಿರಮ್ಮ ಮತ್ತು ಶ್ರೀ ಕನ್ನಂಬಾಡಿಯಮ್ಮನವರ ಸುಗ್ಗಿ ಉತ್ಸವ ಇಂದು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಕಲ ಶಾಸ್ತ್ರೋಕ್ತವಾಗಿ ವಿಜೃಂಭಣೆಯಿಂದ ನಡೆಯಿತು. ಇನ್ನು ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿರುವ ಆಚರಣೆಯಂತೆ ಸುಗ್ಗಿ ಉತ್ಸವಕ್ಕೆ 2 ದಿನದ ಹಿಂದೆ ಪೂರ್ವ ತಯಾರಿಯಂತೆ ಶ್ರೀ ದೇವಿರಮ್ಮ ಸುಗ್ಗಿ ಉತ್ಸವದ ಸುಗ್ಗಿ ಸಾರನ ಗ್ರಾಮದಲ್ಲಿ ನಡೆಸಲಾಯಿತು. ಗ್ರಾಮೀಣ ಸೊಗಡಿನ ಆಚರಣೆಯ ನಿಯಮದಂತೆ ಗ್ರಾಮಸ್ಥರು ಸಾರು ಕೂಗಿದ ಮೇಲೆ ಆಚರಣೆಯ ಕಟ್ಟುನಿಟ್ಟಿನ ನಿಯಮಗಳಾದ ಹಸಿ ಕಡಿಯುವ ಹಾಗಿಲ್ಲ, ಒಣಗು ಮುರಿಯುವ ಹಾಗಿಲ್ಲ ಎಂಬುದರ ಜೊತೆಗೆ ಮಾಂಸಾಹಾರ ಮತ್ತು ಒಗ್ಗರಣೆ ಇಲ್ಲದ ಅಡುಗೆಯನ್ನ ಸೇವಿಸಿ ಮಡಿಯಿಂದ ಇದ್ದು ದೇವರ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಅದರಂತೆ ಸಕಲ ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ನಡೆದುಕೊಂಡು ಹೊನ್ನೂರು ಮಲ್ಲು ಸುಗ್ಗಿಯಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ದೊಡ್ಡ ಸುಗ್ಗಿಯಲ್ಲಿ ಭಾಗಿಯಾಗಿ ಜಾತ್ರಾ ಮಹೋತ್ಸವದ ವಿಶೇಷವಾಗಿ ನಡೆಯುವ ಕೆಂಡೋತ್ಸವ, ಬಿಲ್ಲು ಸುಗ್ಗಿ, ಮಡೆ ಹಾಗೂ ಹಗಲು ಸುಗ್ಗಿ, ಮಡೆ ಉತ್ಸವದಲ್ಲಿ ಸಂಭ್ರಮದಿಂದ ಭಾಗಿಯಾಗಿ ದೇವರಿಗೆ ಹಣ್ಣು ಕಾಯಿಯ ಜೊತೆಗೆ ಮಡಲಕ್ಕಿ ಸಮರ್ಪಿಸಿ ತಮ್ಮ ಇಷ್ಟಾರ್ಥ ಈಡೇರಿಕೆಗೆ ಪ್ರಾರ್ಥಿಸಿದರು. ಜನಪದ ಸೊಗಡಿನಲ್ಲಿ ನಿಜ ಸಂಸ್ಕೃತಿಯ ಜೊತೆಗೆ ಸನಾತನ ಧರ್ಮದ ಅನಾವರಣದ ಶ್ರೀ ದೇವಿರಮ್ಮ ಹಾಗೂ ಶ್ರೀ ಕನ್ನಂಬಾಡಿಯಮ್ಮನವರ ಅದ್ದೂರಿ ಸುಗ್ಗಿ ಉತ್ಸವಕ್ಕೆ ಸಾವಿರಾರು ಭಕ್ತರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ಬಂದಂತಹ ಭಕ್ತರಿಗೆ ಗ್ರಾಮಸ್ಥರಿಂದ ಹಾಗೂ ದೇವಾಲಯದ ಸಮಿತಿ ವತಿಯಿಂದ ಅನ್ನದಾಸೋಹದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಒಟ್ನಲ್ಲಿ ವರ್ಷದಿಂದ ವರ್ಷಕ್ಕೆ ಶ್ರೀ ದೇವಿರಮ್ಮ ಹಾಗೂ ಶ್ರೀ ಕನ್ನಂಬಾಡಿಯಮ್ಮನವರ ಅದ್ದೂರಿ ಸುಗ್ಗಿ ಉತ್ಸವಕ್ಕೆ ಹೆಚ್ಚುತ್ತಿರುವ ಭಕ್ತ ಸಮೂಹವೇ ದೇವತೆಗಳ ಮಹಿಮೆಗೆ ಸಾಕ್ಷಿಯಾಗಿದೆ.